ನಟ ಕಮಲ್ ಹಾಸನ್ ನಿನ್ನೆ ಹೇಳಿದಂಥ ಮಾತು ಮತ್ತಷ್ಟು ರೊಚ್ಚಿಗೆಬ್ಬಿಸಿದೆ. ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ಕ್ಷಮೆ ಕೇಳಲ್ಲ ಅಂತ ಹೇಳಿ ಮತ್ತೆ ಮೊಂಡಾಟವನ್ನ ಮೆರೆದಿದ್ರು. ಇದರಿಂದ ಇವತ್ತು ಕನ್ನಡಿಗರ ಆಕ್ರೋಶ ಮತ್ತಷ್ಟು ತೀವ್ರಗೊಂಡಿದ್ದು ಈ ಹೇಳಿಕೆಯಿಂದ ಥಗ್ ಲೈಫ್ಗೆ ಬ್ಯಾನ್ ಬಿಸಿ ಮುಟ್ಟುವಂತಹ ಸಾಧ್ಯತೆ ದಟ್ಟವಾಗಿದೆ. அதுல தமிழிலிருந்து பிறந்ததுதான் உங்கள் பாஷை. ಅದೇನ್ ಧಿಮಾಕು, ನೀವು ಕೇಳಲ್ಲ ಅಂದ್ರೆ ನಾವು ಬಿಡಲ್ಲ ಅಷ್ಟೇ. ಇದು ಕನ್ನಡಿಗರ ಕಿಚ್ಚು. ನಿನ್ನೆ ಕಮಲ್ ಪ್ರದರ್ಶಿಸಿದ ನವರಂಗಿ ಕೋಡಂಗಿ ಆಟಕ್ಕೆ ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸಿದೆ. ನಾನ್ ತಪ್ಪೇ ಮಾಡಿಲ್ಲ, ಕ್ಷಮೆ ಕೇಳಲ್ಲ ಅಂತ ಕಮಲ್ ಮತ್ತೆ ದುರಾಭಿಮಾನ ಮೆರೀತಿದ್ದಂತೆ ಅದ್ಹೆಂಗೆ ಥಗ್ ಲೈಫ್ ರಿಲೀಸ್ ಮಾಡ್ತೀರಾ ನೋಡೋಣ ಅಂತ ಸೆಡ್ಡು ಹೊಡೆದಿದ್ದಾರೆ. ಕಮಲ್ ಧಿಮಾಕಿನ ಉತ್ತರಕ್ಕೆ ಮತ್ತೆ ಕೆರಳಿದ ಕನ್ನಡಿಗರು. ಥಗ್ ಲೈಫ್ ರಿಲೀಸ್ ಆದ್ರೆ ಥಿಯೇಟರ್ಗೆ ಬೆಂಕಿ, ಎಚ್ಚರಿಕೆ. ಇವತ್ತು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಮೆಜೆಸ್ಟಿಕ್ನಲ್ಲಿ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಇಟ್ಟು ಆಕ್ರೋಶ ಹೊರಹಾಕಿದ್ರು. ಬಳಿಕ ಮಾತನಾಡಿದ ವಾಟಾಳ್ ನಾಗರಾಜ್, ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ ಆದಲ್ಲಿ ಥಿಯೇಟರ್ಗೆ ಬೆಂಕಿ ಇಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಸಹ ಕೆಂಡ ಕಾರಿದ್ದಾರೆ. ಸಿನಿಮಾ ನಂದೇ ಮೊದಲು, ಸಿನಿಮಾಕ್ಕೆ ನಾನೇ ನುಗ್ತೀನಿ. ನಾನೇ ಕಮಲ್ ಹಾಸನ್ ಸಿನಿಮಾ ಬಿಡುಗಡೆ ಆದರೆ ಅವತ್ತು ನಾನೇ ಮೊದಲು ನುಗ್ತೇನೆ, ಬೆಂಕಿ ಇಡ್ತೀನಿ, ತೀವ್ರ ಹೋರಾಟ ಮಾಡ್ತೀವಿ. ಅದರಲ್ಲೂ ಸ್ವಲ್ಪ ದರ್ಪ ತೋರಿಸಿದ್ರೆ ಅದನ್ನ ಅವರಿಗೆ ಯಾವುದೇ ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅನ್ನೋದು ಮಾತನ್ನ ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ಇತ್ತ ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕನ್ನಡ ಸೇನೆ ಪ್ರತಿಭಟನೆ ನಡೆಸಿದೆ. ಕಮಲ್ ಹಾಸನ್ ವಿರುದ್ಧ ಘೋಷಣೆ ಕೂಗಿ ಥಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಆಗ್ರಹಿಸಿದ್ರು. ಕಮಲ್ ಹಾಸನ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡದ ಶಿವಣ್ಣ, ಇನ್ನು ಕಮಲ್ ಹಾಸನ್ ಬಗ್ಗೆ ಮಾತನಾಡದೆ ತೆರಳಿದ ಶಿವರಾಜ್ ಕುಮಾರ್ ಮತ್ತದೇ ಹಳೆ ತಪ್ಪು ಪುನರಾವರ್ತಿಸಿದ್ದಾರೆ. ಕಣ್ಣಪ್ಪ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದ ಶಿವಣ್ಣ ಕಮಲ್ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೈ ಮುಗಿದು ನಮಸ್ಕಾರ ಅಂತ ಹೊರಟ್ರು. ಅದನ್ನ ಅವಹೇಳನಕಾರಿ ಎಂದು ಯಾಕೆ ಅಂದುಕೊಳ್ಳಬೇಕು? ಕಮಲ್ ಹಾಸನ್ ಹೇಳಿಕೆ ಸಮರ್ಥಿಸಿಕೊಂಡ ನಟ ಕಿಶೋರ್. ನಟ ಕಿಶೋರ್ ತಮಿಳು ಚಾಕರಿಗೆ ನಿಂತಂತೆ ಕಾಣಿಸ್ತಿದೆ. ಕಾಲಿವುಡ್ನಲ್ಲಿ ಸಿಕ್ತಿರುವ ಚಾನ್ಸ್ನಿಂದ ಹೆತ್ತೂರಿನ ಭಾಷೆಗೆ ಆದ ಅವಮಾನವನ್ನ ಸಮರ್ಥಿಸಿದ್ದಾರೆ. ಅವರು ತುಂಬಾ ತಿಳಿದ ಮನುಷ್ಯ. ಅವರು ಹೇಳಿದ್ದಾರೆ ಅಂದ್ರೆ ತರ್ಕ ಇದೆ ಅಂತ ಕನ್ನಡಿಗರಿಗೆ ಭಾಷಾ ಪಾಠ ವಕಾಲತ್ತಿಗೆ ಬಂದಿದ್ದಾರೆ. ಕ್ಷಮೆ ಕೇಳದಿದ್ರೆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ನಿರ್ಮಾಪಕ ಕೆ ಮಂಜು ವಾರ್ನಿಂಗ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಅದನ್ನ ಅವಹೇಳನಕಾರಿ ಅಂತ ನಾವು ಅನ್ಕೊಂಡಂಗೆ ತುಂಬಾ ತಿಳಿದಂತ ಮನುಷ್ಯ ಏನೋ ಒಂದು ಹೇಳ್ತಾ ಇದಾರೆ ಅಂದ್ರೆ ಏನೋ ಒಂದು ಅರ್ಥ ಇರಬೇಕು. ಕೇಳಬೇಕು, ಅದನ್ನ ಪ್ರಶ್ನೆ ಕೇಳಿ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು ಅಥವಾ ನಮ್ಮ ಹಕ್ಕು, ಅದನ್ನ ಕೇಳ್ಕೋಬಹುದು. ಹಂಗಂತ ಅಂದ್ಬಿಟ್ಟು ಅದನ್ನ ಅಷ್ಟೊಂದು ಭಾವುಕವಾಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಕೂಡಲೇ ನೀವು ಕ್ಷಮೆ ಹಾಸನ್ ತುಂಬ ದೊಡ್ಡವರಾಗ್ತೀರಾ, ಇಲ್ಲಾಂದರೆ ಎಲ್ಲ ವೈಮನಸ್ಕರಣ ಆಗ್ತೀರಾ. ಸಿನಿಮಾನ ರಿಲೀಸ್ ಮಾಡೋದು ಬೇರೆ, ನೀವು ಮಾಡ್ದಲೇ ಇರ್ಬೋದು, ಆದರೆ ನಿಮಗೆ ಒಂದು ಗೌರವನ ಅದು ತುಂಬ ಧಕ್ಕೆ ಬರುತ್ತೆ. ಕೂಡಲೇ ಕ್ಷಮೆ ಕೇಳೋದ್ರಿಂದ ನೀವು ತುಂಬ ದೊಡ್ಡವರಾಗ್ತೀರಾ. ಒಟ್ಟಾರೆ ಕಮಲ್ ಹಾಸನ್ ಸಿನಿಮಾ ಬರೋ ಗುರುವಾರ ರಿಲೀಸ್ ಆಗ್ತಿದೆ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಸಿನಿಮಾ ಬ್ಯಾನ್ಗೆ ಘೋಷಿಸಿದ್ದು, ಸಚಿವರು ಶಾಸಕರು ಬೆಂಬಲಕ್ಕೆ ನಿಂತಿರೋದು ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.